ಮಂಗಳೂರಿನಲ್ಲಿ ವಿದೇಶಿಗರಿಗೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕೀರ್ತನ್, ಕುಲ್ದೀಪ್ ಅನ್ನುವ ಇಬ್ಬರು ಖತರ್ನಾಕ್ಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಂಕನಾಡಿಯ ಲಾಡ್ಜ್ ಬಳಿ ಕೀರ್ತನ್ ಮತ್ತೊಬ್ಬಳು ಯುವತಿ ಕುಡಿದು ಚಿತ್ತಾಗಿ ಜಗಳವಾಡ್ತಾ ಇದ್ರು. ಈ ವೇಳೆ ಇಬ್ಬರನ್ನ ಕೂಡ ಲಾಡ್ಜ್ ಸಿಬ್ಬಂದಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇಬ್ಬರ ಜಗಳ ಬಿಡಿಸಲು ಪೊಲೀಸರು ಬಂದಾಗ ಯುವತಿ ಕೀರ್ತನ್ನ ಹನಿ ಟ್ರ್ಯಾಪ್ ದಂಧೆಯ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಬಳಿಕ ಪೊಲೀಸರು ಕೀರ್ತನ್ನ ವಿಚಾರಣೆ ನಡೆಸಿದಾಗ ಹನಿ ಟ್ರ್ಯಾಪ್ ಸತ್ಯಾಂಶ ಬಯಲಾಗಿದೆ. ಕೀರ್ತನ್ ಜೊತೆ ದಂಧೆಯಲ್ಲಿ ತೊಡಗಿದ್ದ ಕುಲದೀಪ್ ಅನ್ನೋನನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಉಳಿದ ಮೂವರಿಗಾಗಿ ಪೊಲೀಸರು ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ಇನ್ನು ಈ ಐವರು ಖದೀಮರ ತಂಡ ಭಾರತೀಯ ಯುವತಿಯರನ್ನ ವಿದೇಶದಲ್ಲಿ ಇರೋರಿಗೆ ಸರಬರಾಜು ಮಾಡೋದಾಗಿ ವಾಟ್ಸಪ್ ಮೂಲಕ ಸಂದೇಶವನ್ನ ಕಳಿಸ್ತಾ ಇದ್ರು. ಅಮೆರಿಕ, ದುಬೈ ಸೇರಿದಂತೆ ಹಲವು ದೇಶಗಳಲ್ಲಿರೋರಿಗೆ ಇಲ್ಲಿಂದಾನೇ ತಮ್ಮ ತಂಡದ ಓರ್ವ ಯುವತಿಯ ಫೋಟೋಗಳನ್ನ ಕಳುಹಿಸಿಕೊಡ್ತಾ ಇದ್ರು. ಯುವತಿಯ ಬಳಿ ವೀಸಾ, ಪಾಸ್ಪೋರ್ಟ್ ಎಲ್ಲ ಇದ್ದು ಅವರ ದೇಶಕ್ಕೆ ಕಳಿಸಿಕೊಡೋದಾಗಿ ನಂಬಿಸ್ತಾ ಇದ್ರು. ತಂಡದ ಯುವತಿಯಿಂದ ಅರೆಬೆತ್ತಲೆ ವಿಡಿಯೋವನ್ನ ಕೂಡ ಅಂದ್ರೆ ವಿಡಿಯೋ ಕಾಲಿಂಗ್ ಕೂಡ ಮಾಡಿಸ್ತಾ ಇದ್ರು. ಇದನ್ನ ನಂಬುವಂತಹ ವಿದೇಶಿಯರು ಇವರ ಅಕೌಂಟ್ಗಳಿಗೆ ಸಾವಿರಾರು ಡಾಲರ್ ಹಣವನ್ನ ಹಾಕ್ತಾ ಇದ್ರು. ಅವರು ಹಣ ಹಾಕಿದ ಬಳಿಕ ನಂತರ ಅವರ ನಂಬರನ್ನ ಬ್ಲಾಕ್ ಮಾಡಲಾಗ್ತಾ ಇತ್ತು. ಈ ರೀತಿಯಾಗಿ ಮೋಸ ಮಾಡಲಾಗ್ತಾ ಇತ್ತು. ಇಂತಹ ಖತರ್ನಾಕ್ ಕ್ರಿಮಿನಲ್ಗಳನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಪಾಂಡೇಶ್ವರ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. ವಿದೇಶಿಯರಿಗೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದ ಆರೋಪಿಗಳನ್ನ ಈಗ ಬಂಧಿಸಿ ಕ್ರಮವನ್ನ ಕೈಗೊಳ್ಳಲಾಗಿದೆ. ವಿದೇಶಿಯರಿಗೆ ಭಾರತೀಯ ಯುವತಿಯರನ್ನ ಸರಬರಾಜು ಮಾಡೋದಾಗಿ ನಂಬಿಸಿ ಅವರಿಗೆ ಇವರದ್ದೇ ಗ್ಯಾಂಗ್ನ ಮೆಂಬರ್ಗಳ ಫೋಟೋವನ್ನು ತೋರಿಸಿ ಬಳಿಕ ಟೋಪಿಯನ್ನು ಹಾಕಲಾಗ್ತಾ ಇತ್ತು. ಅಕೌಂಟ್ ನಂಬರನ್ನು ಕೊಟ್ಟು ಇದಕ್ಕೆ ಸಾವಿರಾರು ಡಾಲರ್ಗಳನ್ನು ಹಾಕಿ ಅಂತ ಹೇಳಿ ದುಡ್ಡನ್ನು ಹಾಕಿಸ್ಕೊಳ್ತಾ ಇದ್ರು. ಬಳಿಕ ಅವರ ನಂಬರನ್ನೇ ಬ್ಲಾಕ್ ಮಾಡಿ ಮೋಸ ಮಾಡ್ತಾ ಇದ್ರು. ಸ್ವದೇಶಿಯರಿಗೆ ಮೋಸ ಮಾಡಿದ್ರೆ ಅವ್ರಿಗೆ ನಂತರ ಕಾನೂನಾತ್ಮಕವಾಗಿ ಸಾಕಷ್ಟು ಅಡಚಣೆ ಉಂಟಾಗುತ್ತೆ. ಆದರೆ ವಿದೇಶಿಯರಿಗೆ ಮೋಸ ಮಾಡಿದ್ರೆ ಈಸಿಯಾಗಿ ಟೋಪಿ ಹಾಕ್ಬೋದು ಅನ್ನೋದು ಇವರ ಲೆಕ್ಕಾಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್. ಏನು ಮಾಹಿತಿ ಸಿಗ್ತಾ ಇದೆ? ಯಾವ ರೀತಿಯಾಗಿ ಇವರು ವಿದೇಶಿಯರಿಗೆ ಇಲ್ಲಿ ದುಕ್ಕೊಂಡೆ ಮೋಸ ಮಾಡ್ತಾ ಇದ್ದಿದ್ದು, ಯಾವ ರೀತಿಯಾಗಿ ಇವರು ಆಪರೇಟ್ ಮಾಡ್ತಾ ಇದ್ರು, ಹೇಗೆ? ಅಮರ್ ಪ್ರಸಾದ್, ಇವ್ರನ್ನ ಬುದ್ಧಿವಂತ ವಂಚಕರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಏನು ಭಾರತದ ಅಂದ್ರೆ ಒಳಗಡೆ ಅಂದ್ರೆ ನಮ್ಮ ದೇಶದ ಒಳಗಡೆ ಯಾವ್ದಾದ್ರು ಫ್ರಾಡ್ ಮಾಡಿದ್ರೆ, ಈ ರೀತಿ ವಂಚನೆ ಏನಾದ್ರು ಮಾಡಿದ್ರೆ ಕಾನೂನೇ ತೊಡಕಾಗುತ್ತೆ. ಅಂದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಹೋಗುತ್ತೆ, ಮತ್ತೆ ಅಕೌಂಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಇದರಿಂದ ವಿದೇಶಿಯರಿಗೆ ವಂಚನೆ ಮಾಡಿದ್ರೆ ಅವ್ರು ಇಲ್ಲಿ ಬಂದು ಕಂಪ್ಲೇಂಟ್ ಕೂಡ ಕೊಡಲ್ಲ, ಮತ್ತೆ ನಾವು ಸಿಕ್ಕಾಕೊಳ್ಳಲ್ಲ ಅಂತ ಹೇಳಿ ಈ ಒಂದು ದಂಧೆಯನ್ನ ಮಾಡ್ತಾ ಇದ್ದಂತವ್ರು. ಅಂದ್ರೆ ಇವರ ಮೇನ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಈ ವಿದೇಶದಲ್ಲಿರುವಂತಹ ವಾಟ್ಸಪ್ ನಂಬರ್ಗಳನ್ನ ಕಲೆಕ್ಟ್ ಮಾಡುವಂತದ್ದು. ವಿದೇಶದಲ್ಲಿರುವಂತಹ ಜನರ ವಾಟ್ಸಪ್ ನಂಬರ್ನ ಕಲೆಕ್ಟ್ ಮಾಡಿ ಅವರಿಗೆ ಈ ರೀತಿ ಭಾರತೀಯ ಯುವತಿಯರು ಒಂದು ನಿಮಗೆ ಸರಬರಾಜು ಮಾಡಲಾಗುತ್ತೆ, ಸೊ ನಿಮಗೆ ಬೇಕಾದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಕಳಿಸ್ತಾರೆ. ಅದೇ ರೀತಿ ಅವರ ಒಂದು ಅರೆಬೆತ್ತಲೆ ಫೋಟೋಸ್ ಮತ್ತೆ ವಿಡಿಯೋಗಳನ್ನು ಕೂಡ ಅವರಿಗೆ ಸೆಂಡ್ ಮಾಡ್ತಾರೆ. ಇದಾದ ನಂತರ ಅವ್ರು ವಾಪಸ್ ರಿಪ್ಲೈ ಮಾಡಿದ್ರೆ ಇವರದು 5 ಜನರ ಒಂದು ತಂಡ ಏನಿದೆ, ಇದರಲ್ಲಿ ಒಬ್ಬ ಯುವತಿ ಕೂಡ ಇರ್ತಾಳೆ. ಆಕೆ GPS ಮೂಲಕ ಅವರಿಗೆ ಕನ್ಫರ್ಮ್ ಮಾಡ್ತಾರೆ. ಅಂದ್ರೆ ಯುವಕರ ಜೊತೆಗೆ ನಾನು ಇದ್ದೀನಿ ಅಂತ ಹೇಳಿ ಒಂದು ಕನ್ಫರ್ಮೇಶನ್ ಮಾಡ್ತಾರೆ. ಸೊ ಅವರು ಇದನ್ನ ನಂಬ್ಕೊಳ್ತಾರೆ. ಏನಂತ, ಈ ಯುವತಿ ಕೂಡ ಅವ್ರ ಜೊತೆ ಇದ್ದಾಳೆ, ಇವಳನ್ನ ನಮಗೆ ಒಂದು ಈ ಅಮೌಂಟ್ ಕೊಟ್ರೆ ಇವ್ರನ್ನ ನಮಗೆ ಕಳಿಸ್ಕೊಡ್ತಾರೆ ಅಂತ ಹೇಳಿ ಅವರು ನಂಬ್ಕೊಳ್ತಾರೆ. ಮತ್ತೆ ಅವಳ ಹತ್ರ ಒಂದು ವಿಡಿಯೋ ಕಾಲಿಂಗ್ ಅಂದ್ರೆ ಅರಬೆತ್ತಲೆಯಾಗಿ ಅವಳ ಜೊತೆ ಒಂದು ವಿಡಿಯೋ ಕಾಲಿಂಗ್ ಅನ್ನು ವಾಟ್ಸಪ್ ಅಲ್ಲಿ ಕೂಡ ಇವರು ಮಾಡಿಸ್ತಾರೆ. ಇದನ್ನೆಲ್ಲ ನಂಬಿದಂತಹ ವಿದೇಶಿಗರು ಇವರಿಗೆ ಡಾಲರ್ಸ್ ನಲ್ಲಿ ಇವರ ಅಕೌಂಟ್ಗೆ ಒಂದು ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಇವರ ಮಿನಿಮಮ್ ಅಮೌಂಟ್ $5,000 ಇವರು ಒಂದು ಅವರಿಗೆ ಅಪ್ರೋಚ್ ಮಾಡುವಂತದ್ದು. ಇದೇ ರೀತಿ ಹಲವಾರು ಸಾವಿರಾರು ಡಾಲರ್ಗಳು ಇವರು ವಂಚನೆ ಮಾಡಿರೋಂಥದ್ದು. ಅದಾದ ನಂತರ ಯಾವಾಗ ಇವ್ರ ಅಕೌಂಟಿಗೆ ಒಂದು ಅಮೌಂಟ್ ಬರುತ್ತೋ, ಅಮೌಂಟ್ ಬಂದ ನಂತರ ಅವರ ಒಂದು ಮೊಬೈಲ್ ನಂಬರ್ನ ಬ್ಲಾಕ್ ಮಾಡೋಂಥದ್ದು, ಮತ್ತೆ ಹೊಸ ಒಂದು ಗಿರಾಕಿಗಳಿಗೆ ಇವರು ಗಾಳ ಹಾಕದಂತ ಕಾರ್ಯವನ್ನ ಮುಂದುವರಿಸಿರೋಂಥದ್ದು. ಇವ್ರು ಯಾವ ರೀತಿ ಪೊಲೀಸರಿಗೆ ಬಿದ್ರು ಅಂತ ಹೇಳಿದ್ರೆ, ಅಂದ್ರೆ ಈ ಬಗ್ಗೆ ಯಾರು ಕೂಡ ದೂರನ್ನ ಕೊಟ್ಟಿರಲಿಲ್ಲ. ಈ ಬಗ್ಗೆ ಪೊಲೀಸರಿಗೂ ಕೂಡ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ. ಕಳೆದ 2 ದಿನದ ಹಿಂದೆ ಯುವತಿ ಮತ್ತೆ ಏನು ಕೀರ್ತನ್ ಇದ್ದಾನೆ, ಆರೋಪಿ ಕೀರ್ತನ್, ಈ ಇಬ್ರು ಕೂಡ ಕಂಕನಾಡಿಯ ಒಂದು ಲಾಡ್ಜ್ ನಲ್ಲಿ ಕಂಠಪೂರ್ತಿ ಕುಡಿದಿರ್ತಾರೆ. ಕಂಠಪೂರ್ತಿ ಕುಡಿದು ಜಗಳವನ್ನ ಆಡ್ತಾ ಇರ್ತಾರೆ. ಸೊ ಇವರ ಜಗಳ ಯಾವಾಗ ಅತಿರೇಕಕ್ಕೆ ಹೋಯ್ತು, ಕೈ ಮಿಲಾಯಿಸುವಂತಹ ಲೆವೆಲ್ಗೆ ಹೋಗುತ್ತೆ, ಆಗ ಲಾಡ್ಜ್ನವರು ಒಂದು ಮಾಹಿತಿಯನ್ನು ನೀಡ್ತಾರೆ ಪಾಂಡೇಶ್ವರ ಪೊಲೀಸ್ ಅವರಿಗೆ. ಈ ರೀತಿ ಇಬ್ರು ಕುಡಿದು ಗಲಾಟೆ ಮಾಡ್ತಾ ಇದ್ದಾರೆ, ಸೊ ಅವ್ರನ್ನ ಬಿಡಿಸಿ ಅಂತ ಹೇಳಿ ಒಂದು ಮಾಹಿತಿಯನ್ನ ನೀಡ್ತಾರೆ. ಪಾಂಡೇಶ್ವರ ಪೊಲೀಸರು ಅಲ್ಲಿಗೆ
ಧಾವಿಸಿ ಆ ಒಂದು ಗಲಾಟೆಯನ್ನ ಬಿಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಆಗ ಆ ಹುಡುಗಿ ಕುಡಿದ ಮತ್ತಲ್ಲಿ ಒಂದು ಮಾತನ್ನ ಹೇಳ್ತಾಳೆ, ಅಂದ್ರೆ ಹನಿ ಟ್ರ್ಯಾಪ್ ಅನ್ನೋ ಒಂದು ವಿಷಯವನ್ನ ಹೇಳ್ತಾಳೆ. ಅವಳು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಅದಾದ ನಂತರ ಏನು ಕೀರ್ತನ್ ಅನ್ನ ಪೊಲೀಸ್ ಅವರು ವಶಕ್ಕೆ ತಗೊಂಡು ಹೋಗಿ ಬಾಯಿ ಬಿಡಿಸಿದ ನಂತರ ಗೊತ್ತಾಗುತ್ತೆ ಇವ್ರದ ಒಂದು ಮೋಸದ ಜಾಲ ಈ ರೀತಿ ಒಂದು ಬೆಳಕಿಗೆ ಬಂದಿರೋಂಥದ್ದು. ಅಂದ್ರೆ ಬೇರೆ ಕೇಸ್ ನಲ್ಲಿ ಇವರು ಅಲ್ಲಿಗೆ ಹೋದಂತ ವೇಳೆ ಈ ಒಂದು ಮಾಹಿತಿ ಸಿಕ್ಕಿರೋಂಥದ್ದು. ಅದಾದ ನಂತರ ಇವರ ಟೀಮ್ ಅಲ್ಲಿ ಇನ್ನೂ 5 ಜನರು ಇದ್ದಾರೆ ಅನ್ನೋ ಮಾಹಿತಿಯನ್ನ ಕೀರ್ತನ್ ಕೊಟ್ಟಿರುವಂತದ್ದು. ಅದರ ಆಧಾರದ ಮೇಲೆ ಕುಲ್ದೀಪ್ ಎಂಬ ಆರೋಪಿಯನ್ನು ಕೂಡ ಈಗ ಬಂಧಿಸಿದ್ದಾರೆ. ಇನ್ನ 3 ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ಮಾಡುವಂತದ್ದು. ಏನು ವಿದೇಶಿಗೆ ಮಾಡ್ತಿದ್ದಂತೆ ಹನಿ ಟ್ರ್ಯಾಪ್ ಮೂಲಕ, ಅಂದ್ರೆ ಆ ಯುವತಿಯನ್ನ ಇಟ್ಕೊಂಡು ಮೂಲಕ ಹಣವನ್ನು ವಸೂಲು ಮಾಡಿದಂತಹ ಈಗ ಪೊಲೀಸ್ ಬಲೆಗೆ ಬಿದ್ದಿರುವಂತದ್ದು. ಪೊಲೀಸರ ಒಂದು ಚಾಣಕ್ಷತನದ ಕಾರ್ಯವೈಖರಿಯಿಂದ ಮತ್ತೆ ಸಮಯ ಪ್ರಜ್ಞೆಯಿಂದ ಈ ಒಂದು ಟೀಮ್ ಬಲೆಗೆ ಬಿದ್ದಿರುವಂತದ್ದು. ಆ ಯುವತಿಯನ್ನ ಕೂಡ ಅರೆಸ್ಟ್ ಮಾಡಲಾಗಿದೆಯಾ ಹೇಗೆ? ಇಲ್ಲ, ಅದೇನಾಯ್ತು ಅಂದ್ರೆ ಅವತ್ತು ಕಂಕನಾಡಿ ಎಲ್ಲಿ ಏನ್ ಗಲಾಟೆ ನಡೀತಾ ಇರುತ್ತೆ, ಪಾಂಡೇಶ್ವರ ಪೊಲೀಸರನ್ನ ಕರೆಸಿದ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಈ ಗಲಾಟೆಯನ್ನ ಬಿಡಿಸಿ, ಅಂದ್ರೆ ಅವ್ರನ್ನ ಅಲ್ಲಿಂದ ಚದುರಿಸಿ ಅವ್ರನ್ನ ಒಬ್ಬೊಬ್ಬರನ್ನ ಅವ್ರವ್ರ ಮನೆಗೆ ತಲುಪಿಸಿ, ಸೊ ಇಲ್ಲೇ ಗಲಾಟೆ ಮಾಡಿದ್ರೆ ಏನಾದ್ರು ಕ್ರೈಮ್ ಅನಾಹುತಗಳಾಗ್ಬೋದು ಅನ್ನೋ ಉದ್ದೇಶದಿಂದ ಈ ಲಾಡ್ಜ್ನವರು ಒಂದು ಮಾಹಿತಿಯನ್ನ ಪೊಲೀಸರಿಗೆ ನೀಡಿರ್ತಾರೆ. ಅದರ ಆಧಾರದ ಮೇಲೆ ಪೊಲೀಸರು ಅಲ್ಲಿಗೆ ಬಂದು ಅವ್ರನ್ನ ಬಿಡಿಸುವಂತ ಕೆಲಸವನ್ನ ಮಾಡಿರ್ತಾರೆ. ಆಗ 2 ಕಾನ್ಸ್ಟೇಬಲ್ಗಳು ಮಾತ್ರ ಬಂದಿರ್ತಾರೆ. ಆ ವೇಳೆ ಯುವತಿ ಈ ರೀತಿ ಬಾಯಿ ಬಿಟ್ಟು ಅಲ್ಲಿಂದ ಅವಳು ಎಸ್ಕೇಪ್ ಆಗಿರ್ತಾಳೆ. ಸದ್ಯಕ್ಕೆ ಯುವತಿ ಕೂಡ ಈಗ ಒಂದು ಎಸ್ಕೇಪ್ ಆಗಿರೋದು, ತಲೆಮರೆಸ್ಕೊಂಡಿರುವಂತದ್ದು. ಆಕೆಗೂ ಕೂಡ ಪೊಲೀಸರು ಒಂದು ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಅಮರ್ ಪ್ರಸಾದ್, ಜೊತೆಗೆ ಈಗ ಟೋಪಿ ಹಾಕಿರೋದೆಲ್ಲ ವಿದೇಶಿಯರಿಗೆ, ಈಗ ಕಾನೂನಾತ್ಮಕವಾಗಿ ಯಾವ ರೀತಿ ಇವ್ರನ್ನ ಈಗ ಫಿಟ್ ಮಾಡ್ತಾರೆ ಪೊಲೀಸರು? ಈಗ ಕಂಪ್ಲೇಂಟ್ಸ್ ಇಲ್ಲದೆ ಹೇಗಾಗುತ್ತೆ ಇದು ಅಂತ ಸೋಮೋಟೋ ಕೇಸ್ ಹಾಕಿದ್ರು ಕೂಡ ಹೇಗೆ ಅವರನ್ನ ಈಗ ಕಾನೂನಾತ್ಮಕವಾಗಿ ಶಿಕ್ಷೆಗೆ ಗುರಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಹೇಗೆ ಅಂತ? ಇಂಥ ಪ್ರಕರಣಗಳಲ್ಲಿ ಅಂದ್ರೆ ವಿದೇಶಿಗರಿಗೆ ಮೋಸ ಮಾಡಿರೋಂಥದ್ದು ಮತ್ತೆ ಇಲ್ಲಿ ಯಾರಿಗೂ ಅವರು ಮೋಸ ಮಾಡಿಲ್ಲ. ಸೊ ಇವರ ವಿರುದ್ಧವಾಗಿ ಯಾವುದೇ ರೀತಿ ಕೂಡ ಕಂಪ್ಲೇಂಟ್ಗಳು ಬಂದಿಲ್ಲ. ಆ ಒಂದು ಉದ್ದೇಶದಿಂದ ಇವರು ಸುಮೋಟೋ ಪ್ರಕರಣವನ್ನ ದಾಖಲಿಸ್ಕೊಳ್ತಾರೆ. ಸ್ವಯಂ ಪ್ರೇರಿತವಾಗಿ ಪೊಲೀಸರೇ ಒಂದು ಪ್ರಕರಣವನ್ನ ದಾಖಲಿಸ್ಕೊಂಡಿದ್ದಾರೆ. ಇವರ ಕಾನೂನಾತ್ಮಕ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅವರು ಏನು ಹೇಳಿಕೆ ವಿಚಾರಣೆ ವೇಳೆ ಅವರು ಏನು ಹೇಳಿಕೆಗಳನ್ನ ಕೊಡ್ತಾರೆ ಅಂದ್ರೆ ತಮ್ಮ ತಪ್ಪುಗಳನ್ನು ತಾವೇ ಒಪ್ಕೊಂಡಿದ್ದಾರೆ. ಸೊ ಆ ತಮ್ಮ ತಪ್ಪುಗಳನ್ನು ಏನು ಒಪ್ಕೊಂಡಿದ್ದಾರೆ ಅದಕ್ಕೆ ಆಧಾರವಾಗಿ ಅವರ ಮೊಬೈಲ್ಗಳನ್ನು ಕೂಡ ಇವರು ವಶಪಡಿಸ್ಕೊಂಡಿರುವಂತದ್ದು. ಅಂದ್ರೆ ಮೊಬೈಲ್ ಇಂದ ಎಲ್ಲಿ ಯಾರ್ಯಾರಿಗೆ ಮೆಸೇಜ್ ಮಾಡಿದ್ದಾರೆ ಮತ್ತೆ ಯಾರ ಜೊತೆ ಮಾತಾಡಿದ್ದಾರೆ, ವಿದೇಶದವ್ರ ಜೊತೆ ಯಾವ ರೀತಿ ಒಂದು ಕಮ್ಯುನಿಕೇಶನ್ ಇತ್ತು, ಸೊ ಅವರಿಂದ ಹಣವನ್ನ ಯಾವ ರೀತಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ, ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿರೋದು ನಿಜನಾ ಸುಳ್ಳು, ಈ ಎಲ್ಲ ಆಂಗಲ್ ಅಲ್ಲಿ ತನಿಖೆಯನ್ನ ಮಾಡ್ತಾರೆ. ಸೊ ಈ ಎಲ್ಲ ಒಂದು ಚಾರ್ಜ್ ಶೀಟ್ ಅನ್ನ ಇವರು ಒಂದು ಸಲ್ಲಿಸ್ತಾರೆ. ಅದಾದ ನಂತರ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ನಡೆದು ಇವರಿಗೆ ಶಿಕ್ಷೆಯನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಒಂದು ಪ್ರಯತ್ನವನ್ನ ಪಡಬಹುದು. ಅಮರ್ ಪ್ರಸಾದ್. ಎಸ್, ಥ್ಯಾಂಕ್ ಯು ಪೃಥ್ವಿ. ಒಟ್ಟಿನಲ್ಲಿ ಮಂಗಳೂರಿನಲ್ಲಿ ಇದ್ಕೊಂಡು ಇವರು ಈ ರೀತಿಯ ದಂಧೆಯನ್ನು ನಡೆಸ್ತಾ ಇದ್ರು. ಯುವತಿಯ ಫೋಟೋಶೂಟ್ ಎಲ್ಲ ಮಾಡಿಸ್ತಾ ಇದ್ರು. ಬಳಿಕ ಫೋಟೋಶೂಟ್ ಮಾಡಿದಂತಹ ಚಂದದ ಫೋಟೋಗಳನ್ನು ಯಾರೆಲ್ಲ ವಿದೇಶಿಯರು ಕಾಂಟ್ಯಾಕ್ಟ್ ಮಾಡ್ತಾರೆ ಅವರನ್ನು ವೆಬ್ಸೈಟ್ನಲ್ಲಿ, ಅವರಿಗೆ ಆ ಫೋಟೋಗಳನ್ನು ತೋರಿಸಿ ಈ ಯುವತಿಯನ್ನು ನಿಮಗೆ ಕಳಿಸ್ಕೊಡ್ತೀವಿ, ನೀವು ಹಣವನ್ನು ಹಾಕಬೇಕು ನಮ್ಮ ಅಕೌಂಟ್ಗೆ ಅಂತ ಹೇಳ್ತಾ ಇದ್ರು. ನಂಬಿಸೋಕ್ಕೋಸ್ಕರ ತಾವು ಆ ಯುವತಿ ನಮ್ಮ ಜೊತೆಯಲ್ಲೇ ಇದ್ದಾಳೆ ಅನ್ನೋದನ್ನು ಪ್ರೂವ್ ಮಾಡೋಕ್ಕೋಸ್ಕರ GPS ಲೊಕೇಶನ್ಸ್ನ ಕೂಡ ಅವರಿಗೆ ಕಳಿಸ್ಕೊಡ್ತಾ ಇದ್ರು ವಿದೇಶಿಯರಿಗೆ. ಬಳಿಕ ವಿಡಿಯೋ ಚಾಟ್ ಕೂಡ ಮಾಡಿಸ್ತಾ ಇದ್ರು. ಅರೆಬೆತ್ತಲೆಯಾಗಿ ವಿಡಿಯೋ ಕಾಲಿಂಗ್ ಕೂಡ ಮಾಡಿಸಿ ಜೊತೆಗೆ ಇದ್ದಾರೆ ಅನ್ನೋದನ್ನು ಪ್ರೂವ್ ಮಾಡಿಸ್ಕೊಳ್ತಾ ಇದ್ರು. ವೀಸಾ ಇದೆ, ಪಾಸ್ಪೋರ್ಟ್ ಎಲ್ಲವೂ ಕೂಡ ರೆಡಿ ಇದೆ, ನೀವು ಹಣವನ್ನು ಹಾಕಿ ನಿಮಗೆ ಕಳಿಸ್ಕೊಡ್ತೀವಿ, ನಿಮ್ಮ ಕಂಟ್ರಿಗೇನೆ ಕಳಿಸ್ಕೊಡ್ತೀವಿ ಅನ್ನುವಂಥದ್ದನ್ನು ಆಮಿಷ ಒಡ್ತಾ ಇದ್ರು. ಇವರ ಬೆಲೆ ಅಂದರೆ ಇವರು ಕೇಳ್ತಾ ಇದ್ದಂತಹ ಡಿಮಾಂಡ್ $5,000 ಸ್ಟಾರ್ಟ್ ಆಗ್ತಾ ಇತ್ತು. ಇಮ್ಯಾಜಿನ್ ಮಾಡ್ಬೋದು, $1,000 ಅಂತ ಹೇಳಿದ್ರು ಕೂಡ ಸುಮಾರು $60,000-70,000 ರೂಪಾಯಿವರೆಗೂ ಕೂಡ ಆಗುತ್ತೆ. ಇವರು $5,000-6,000 ಸ್ಟಾರ್ಟ್ ಮಾಡ್ತಾ ಇದ್ರು ಕೇಳೋದನ್ನು. ಈ ರೀತಿಯಾಗಿ ನಂಬಿದಂತಹ ವಿದೇಶಿ ಯಾರೆಲ್ಲ ಬಕ್ರ ಆಗ್ತಾರೆ, ಯಾರೆಲ್ಲ ಮೋಸ ಹೋಗ್ತಾರೆ ವಿದೇಶಿಗರು, ಅವರು ಹಣವನ್ನು ಹಾಕಿದ ಬಳಿಕ ಅವರ ಕಾಂಟ್ಯಾಕ್ಟನ್ನೇ ಕಟ್ ಮಾಡ್ಕೊಳ್ತಾ ಇದ್ರು. ಅವರು ಕಾಲ್ ಮಾಡ್ತಾ ಇದ್ದಂತಹ ಎಲ್ಲ ID ಆಗಿರ್ಬೋದು ಅಥವಾ ನಂಬರ್ ಆಗಿರ್ಬೋದು ಎಲ್ಲವನ್ನು ಕೂಡ ಬ್ಲಾಕ್ ಮಾಡ್ತಾ ಇದ್ರು. ಈ ರೀತಿಯಾಗಿ ಒಬ್ಬರಾದ ಮೇಲೆ ಒಬ್ಬರಿಗೆ ವಂಚಿಸ್ತಾ ಇದ್ರು. ಆದರೆ ಈ ಗ್ಯಾಂಗ್ನವರೇ ಮೊನ್ನೆ ರಸ್ತೆಯಲ್ಲಿ ನಿಂತ್ಕೊಂಡು ಜಗಳ ಆಡ್ತಿದ್ದಾಗ ಜಗಳವನ್ನು ಬಿಡಿಸೋಕೆ ಪೊಲೀಸರು ಹೋದಾಗ ಇವರ ಗ್ಯಾಂಗ್ನ ಮೆಂಬರ್ ಆಗಿರುವಂಥ ಯುವತಿ ಪೊಲೀಸರ ಮುಂದೆ ಇವರ ಖತರ್ನಾಕ್ ಕೆಲಸಗಳನ್ನೆಲ್ಲ ಬಾಯಿ ಬಿಟ್ಟಿದ್ದಾಳೆ. ಹೀಗಾಗಿ ಈಗ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಯುವತಿಗೋಸ್ಕರ ಕೂಡ ಹುಡುಕಾಡ್ತಿದ್ದಾರೆ ಪೊಲೀಸರು. ಸೋಮೋಟೋ ಕೇಸನ್ನು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ಇವ್ರನ್ನ ಕಾನೂನಿನ ಅಡಿಯಲ್ಲಿ ತರುವಂತಹ ಪ್ರಯತ್ನವನ್ನು ಈಗ ಪೊಲೀಸರು ನಡೆಸ್ತಾ ಇದ್ದಾರೆ.